ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ತುಂಬ ವಿದ್ಯಾರ್ಥಿಗಳು ಇವಾಗ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಫಸ್ಟ್ PUC ಮತ್ತು ಸೆಕೆಂಡ್ PUCದು ಮಿಡ್ ಟರ್ಮ್ ಎಕ್ಸಾಮ್ದು ಟೈಮ್ ಟೇಬಲನ್ನು ಹೇಳ್ಕೊಡ್ತೀನಿ ಅಂತ ಮೊದಲನೇದು. ಮತ್ತು ಎರಡನೇದು ಸಿಲೆಬಸ್, ಏನೆಲ್ಲ ಸಿಲೆಬಸ್ಸಿಗೆ ಇರ್ತದೆ. ಮತ್ತು ಮೂರನೇದೇನು ಅಂದರೆ ಕ್ವಶನ್ ಪೇಪರ್ ಪ್ಯಾಟ್ರನನ್ನು ಹೇಳ್ಕೊಡ್ತೀನಿ ಅಂತ್ರಿ. ಓಕೆ, ಸೊ ಫಸ್ಟ್ ಒನ್ ಎಕ್ಸಾಮ್ ಟೈಮ್ ಟೇಬಲ್ ಹೇಳ್ಕೊಡ್ತೀನಿ, ಸೆಕೆಂಡ್ ಒನ್ ಸಿಲೆಬಸ್ ಅಂದರೆ ಯಾವೆಲ್ಲ ಚಾಪ್ಟರ್ಲಿಂದ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಕ್ವಶನ್ಸ್ಗಳು ಬರುತ್ತಂತ. ಆಮೇಲೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇರ್ತದ, ಯಾಕಂದರೆ ಇಲ್ಲಿ ನಿಮಗೆ 3 ಬ್ಲೂ ಪ್ರಿಂಟ್ ಇದೆ ಅಲ್ವಾ. ಸೊ ಇದರಿಂದ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಈ 3 ಬ್ಲೂ ಪ್ರಿಂಟಿಂದ ನಾವು ಯಾವ ಥರ ಪ್ರಿಪೇರನ್ನು ಮಾಡಬೇಕು ಮತ್ತು ಯಾವ ಥರ ನಾವು 70+ ಮಾರ್ಕನ್ನು ತೊಗೋಬೇಕಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ತಾವೇನಾದರೂ ನೋಡಿದಿಲ್ಲ ಅಂತಂದರೆ ಈ ಕೂಡಲೇ ನೋಡಿರಿ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ ಅಂತ. ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಯಾಕಂದರೆ ನನಗೆ ತುಂಬ ಸಪೋರ್ಟ್ ಬೇಕು ನೀವು ಫ್ರೆಂಡ್ಸ್ ಕಡೆಯಿಂದ, ನಿಮ್ಮ ಕಡೆಯಿಂದ. ಆದಷ್ಟು ಬೇಗ ತಾವೇನಾದ್ರೆ ನಿಮ್ಮ ಫ್ರೆಂಡ್ಸಿಗೆ ಪ್ರತಿಯೊಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಅವರಿಗೂ ಯೂಸ್ ಆಗುತ್ತಾ, ನಿಮ್ಗೂ ಯೂಸ್ ಆಗುತ್ತಾ, ನನಗೂ ಯೂಸ್ ಆಗುತ್ತಾ. ಓಕೆ, ಸೊ ಇವಾಗ ಡೈರೆಕ್ಟ್ ಏನು ಅಂದರೆ ನಾನು ಫಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲಿಗೆ ಬರ್ತೀನಿ ಅಂತ. ನೋಡಿರಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಇದೇನೆಂದರೆ ಬೆಂಗಳೂರು ನಾರ್ತ್ ಡಿಸ್ಟಿಕ್ದೊಂದು ಎಕ್ಸಾಮ್ ಟೈಮ್ ಟೇಬಲ್ ಇದೆ ರೀ. ಓಕೆ, ಸೊ ಇಲ್ಲಿ ಡಿಸ್ಟಿಕ್ ವೈಸ್ ಎಕ್ಸಾಮ್ ಟೈಮ್ ಟೇಬಲ್ ಚೇಂಜ್ ಇದಿರ್ತದೆ ರೀ. ಹಾಗಾಗಿ ತಮ್ಮ ಡಿಸ್ಟಿಕಲ್ಲಿ ಯಾವಾಗ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂತ ತಾವು ಕನ್ಫರ್ಮ್ ಮಾಡ್ಕೋರಿ. ಇದೇನೆಂದರೆ ಬೆಂಗಳೂರು ನಾರ್ತ್ ಇದೆ ನೋಡಿರಿ. ಸೊ ಅಲ್ಲಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಮತ್ತು ನಿಂಬಲ್ಲಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಷ್ಟೇ, ಒಂದು 2-3 ಡೇಸ್ ವೇರಿಯೇಷನ್ ಆಗುತ್ತೆ. ಅಥವಾ ಅವತ್ತಿನ ದಿನ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಏನು ಅಂತಂದರೆ ಸಬ್ಜೆಕ್ಟ್ ಚೇಂಜಸ್ ಆಗುತ್ತೆ ರೀ, ಸಬ್ಜೆಕ್ಟ್ ವೇರಿಯೇಷನ್ ಆಗ್ತದೆ. ಫಸ್ಟ್ ಡೇ ಆಫ್ ದ ಎಕ್ಸಾಮಿನೇಷನ್ ನೋಡಿರಿ, 23/10/2024 ಬರೋಬ್ಬರಿ ನಿಮಗೆ ಇವಾಗ ಒಂದು 30 ದಿನ ಉಳಿತದೆ ರೀ. ಎಷ್ಟು? 30 ಡೇಸ್ ಉಳಿತಾ ಇದ್ದಾವೆ. 30, ಇದು 23/10 ಅಲ್ವಾ. ಸೊ ಇವತ್ತಿನ ಡೇಟ್ ಎಷ್ಟಿದೆ ಅಂದರೆ 19/10 ಇದೆ. ಹಾಗಾಗಿ ಇಲ್ಲಿ ನಿಮಗೆ ಮಿನಿಮಮ್ 30 ಡೇಸ್ ಉಳಿತದೆ. ಇವಾಗಿಂದನೇ ಪ್ರಿಪ್ರೇಷನ್ ಮಾಡಿರಿ. ಫಸ್ಟ್ ಬೆಳಿಗ್ಗೆ ನೋಡಿರಿ, 10 AM ಇಂದ 1 AM ತನಕ ಕನ್ನಡ ಮತ್ತು ಅರೇಬಿಕ್ ಇದೆ. ಇಬ್ಬರಿಗೆ ಎಟ್ ಎ ಟೈಮ್ ಎಕ್ಸಾಮ್ ನಡೀತದೆ ನೋಡಿರಿ. ಫಸ್ಟ್ PUC ಸೆಕೆಂಡ್ PUC ಇದರಿಗೆ ಸೇಮ್ ಎಟ್ ಎ ಟೈಮ್ ಎಕ್ಸಾಮ್ ಇರುತ್ತೆ. ಒಂದು ಕಡೆ ಫಸ್ಟ್ PUC, ಇನ್ನೊಂದು ಕಡೆ ಸೆಕೆಂಡ್ PUC ಎಕ್ಸಾಮ್ ನಡೀತದೆ ರೀ. ಅದಾದ್ಮೇಲೆ 24 ತಾರೀಕು ನೋಡಿರಿ, ಲೆಕ್ಕಶಾಸ್ತ್ರ ಅಂದರೆ ಅಕೌಂಟೆನ್ಸಿ, ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್, ಶಿಕ್ಷಣಶಾಸ್ತ್ರ ಅಂತಂದರೆ ಎಜುಕೇಷನ್. ಸೇಮ್ ಇದು ಟೈಮ್ ಟೇಬಲ್ ಏನಂದರೆ ನಿಮಗೆ ಇಲ್ಲಿ 10 ರಿಂದ 11. ಯಾಕಂದರೆ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು ಇವಾಗ 3 ಅವರ್ಸ್ ಅಷ್ಟೇ ಆಗಿದೆ ರೀ. ಮೊದಲು 3 ಅವರ್ಸ್ 15 ಮಿನಿಟ್ಸ್ ಇದ್ದಿತ್ತು, ಬಟ್ ಇವಾಗ 3 ಅವರ್ಸ್ ಆಗಿದೆ. ಇಲ್ಲಿ ನಿಮಗೆ 2 ಅವರ್ಸ್ 45 ಮಿನಿಟ್ಸ್ ಕ್ವಶನ್ ಆನ್ಸರ್ ಬರಲಿಕ್ಕೆ ಕೊಡ್ತಾನೆ. 15 ಮಿನಿಟ್ಸ್ ಏನು ಅಂದರೆ ಕ್ವಶನ್ ಓದ್ಲಕ್ಕೆ ಕೊಡ್ತಾನೆ ನೋಡ್ರಿ. ನೆಕ್ಸ್ಟ್ 25 ತಾರೀಕು ನೋಡಿರಿ, ಇಂಗ್ಲೀಷ್ ಇದೆ. ಟೈಮಿಂಗ್ ಸೇಮ್ ಟೈಮಿಂಗ್ 10 ರಿಂದ 1. 26 ಸ್ಯಾಟರ್ಡೇ ಇದೆ, ಅವತ್ತು ಹಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸ್, ಬಯಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್ ಇದೆ ನೋಡಿರಿ. ಆಮೇಲೆ 28 ತಾರೀಕು ಬಂದುಬಿಟ್ಟು ನಿಮಗೆ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡಿ ಇದೆ, ಸೈಕಾಲಜಿ ಅಂದರೆ ಮನಃಶಾಸ್ತ್ರ, ಲಾಜಿಕ್ ಅಂದರೆ ತರ್ಕಶಾಸ್ತ್ರ, ಫಿಸಿಕ್ಸ್ ಇದೆ ನೋಡಿರಿ. ಮ್ಯಾಥ್ಸ್ PCMBಲಿಂದ ಅಂದರೆ ಫಿಸಿಕ್ಸ್ ಇದೆ. ಎಷ್ಟು? 28 ಮಂಡೇ ಇದೆ ನೋಡಿರಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿರಿ, 29 ರಾಜ್ಯಶಾಸ್ತ್ರ, ಗೃಹ ವಿಜ್ಞಾನ, ಮೂಲ ಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್, ಹೋಮ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್ ಇದೆ. 30th ಡೇಟಿಗೆ ಅರ್ಥಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಇದೆ ನೋಡಿರಿ. 4th ನವಂಬರ್ ಇಲ್ಲಿ ಯಾಕೆ ಗ್ಯಾಪ್ ಆಗುತ್ತೆ ಅಂದರೆ ದೀಪಾವಳಿ ಇದೆ. ಸೊ ದೀಪಾವಳಿ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ 1-2-3 ದಿನ ಗ್ಯಾಪ್ ಕೊಡ್ತಾ ಇದ್ದೇನೆ ಇಲ್ಲಿ, ಹೌದಾ. 4 ತಾರೀಕು ನೋಡಿರಿ, ಸಮಾಜಶಾಸ್ತ್ರ ಮತ್ತು ಗಣಿತ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಇದೆ ಮತ್ತು ಸೋಷಾಲಜಿ ಇದೆ ನೋಡಿರಿ, ಗಣಕ ವಿಜ್ಞಾನ. ಆಯಿತಾ. ಸೊ ಸೆಕೆಂಡ್ ಲಾಸ್ಟ್ 5th ಡೇಟಿಗೆ ಏನಿದೆ ಅಂದರೆ ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇದೆ. ಹಿಂದಿ, ತಮಿಳು, ತೆಲುಗು, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಇದೆ. ಅದಾದ್ಮೇಲೆ ಕೊನೆಯದಾಗಿ ಐಚ್ಛಿಕ ಕನ್ನಡ ಅಂದರೆ ಆಪ್ಷನಲ್ ಕನ್ನಡ ಇದೆ ರೀ. ಭೂಗೋಳಶಾಸ್ತ್ರ ಇದೆ. ಅದು ಯಾವಾಗಂದರೆ 6th ನವಂಬರ್. ಇಲ್ಲಿ ಕೆಳಗಡೆ ಒಂದು ನೋಟ್ ಕೊಟ್ಟಿದ್ದಾನೆ, ಏನಂತ ನೋಡಿರಿ. ಸರ್ಕಾರಿ ರಜೆ ಅಥವಾ ಇತರ ಕಾರಣಗಳಿಂದ ಪರೀಕ್ಷೆಯನ್ನು ಮುಂದೂಡಿದ್ದಲ್ಲಿ ಅದೇ ಕ್ರಮದಲ್ಲಿ ಪರೀಕ್ಷೆ ಕೊನೆಗೊಂಡ ದಿನದ ನಂತರ ಮುಂದೂಡಿದ ವಿಷಯಗಳ ಪರೀಕ್ಷೆಯನ್ನು ನಡೆಸಲಾಗುವುದು. ಪರೀಕ್ಷೆ ಗೌಪ್ಯತೆಯನ್ನು ಕಾಪಾಡುವುದು ಹಾಗೂ ವೇಳಾಪಟ್ಟಿಯಂತೆ ಪರೀಕ್ಷೆ ಕಾರ್ಯಗಳನ್ನು ನಿರ್ವಹಿಸುವುದು. ಅಂದರೆ
ಇಲ್ಲಿ ನಿಮಗೆ ಎಕ್ಸಾಮು ಟೈಮ್ ಟೇಬಲ್ ಪ್ರಕಾರನೇ ಕಂಡಕ್ಟ್ ಮಾಡ್ತಾರಂತ. ಮತ್ತು ಯಾವುದಾದ್ರೂ ಒಂದು ಸರ್ಕಾರಿ ರಜೆ ಇದ್ದಿತ್ತು, ಏನಾದರೂ ಒಂದು ಹಾಲಿಡೇ ಕೊಟ್ಟನು ಅಂತಂದರೆ, ಸಪೋಸ್ ಇಂಗ್ಲೀಷ್ ದಿನ ಹಾಲಿಡೇ ಕೊಟ್ಟನೆ ಅಂತ ತಿಳ್ಕೊರಿ, ಅವತ್ತಿಂದ ಒಂದು ಎಕ್ಸಾಮ್ ಏನು ಮಾಡ್ತಾನಂದ್ರೆ ಪೋಸ್ಟ್ಪೋನ್ ಮಾಡ್ತಾನೆ ರೀ. ಸೊ ಪೋಸ್ಟ್ಪೋನ್ ಮಾಡಿ ಯಾವಾಗ ನಡೀತದಪ್ಪ ಅದು ಎಕ್ಸಾಮ್ ಅಂದರೆ ಲಾಸ್ಟಿಗೆ, ಇವತ್ತು 7th ಡೇಟಿಗೆ ಏನಾದರೂ ವರ್ಕಿಂಗ್ ಡೇ ಇದ್ದರೆ 7th ಡೇಟಿಗೆ ನಡೀತದಂತ. ಅದು ಒಂದೇ ಎಕ್ಸಾಮ್, ಪೂರಾ ಎಲ್ಲ ಸಬ್ಜೆಕ್ಟ್ಗಳು ಟೈಮಿಂಗ್ ಅಥವಾ ಡೇಟ್ ಚೇಂಜ್ ಆಗಂಗಿಲ್ಲ. ಯಾವ ದಿನ ಹಾಲಿಡೇ ಇದ್ದಿರ್ತೋ ಅದು ಮಾತ್ರ ಏನು ಮಾಡ್ತಾನೆ ನಿಮಗಂದರೆ, ಎಲ್ಲ ಎಕ್ಸಾಮ್ ಮುಗಿದ ನಂತರ ಲಾಸ್ಟ್ ಡೇ ಏನದ ಆ ಒಂದು ಎಕ್ಸಾಮನ್ನು ನಡೆಸ್ತಾನೆ. ಓಕೆ, ಇದೇನಂದರೆ ಒಂದು ಟೈಮ್ ಟೇಬಲ್ ಆಯಿತು. ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರರ್ಸ್ ಕೊಡ್ತಾರೆ, ಡಿಸ್ಟಿಕ್ ವೈಸ್ ಚೇಂಜ್ ಇದ್ದಿರ್ತದೆ. ಕೆಲವೊಂದು ಕಡೆ ಎಲ್ಲ ಆಲ್ರೆಡಿ ಏನು ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಮುಗ್ದಿದೆ, ಕೆಲವೊಂದು ಕಡೆ ಇನ್ನೂ ಮುಗ್ದಿಲ್ಲ. ಸೊ ಯಾರ ಕಡೆ ಎಲ್ಲ ಮುಗ್ದಿದೆ ಅವರು ಸೆಕೆಂಡ್ ಟೆಸ್ಟ್ ಮತ್ತು ಆ್ಯನ್ಯುವಲಿಗೆ ಪ್ರಿಪೇರ್ ಆಗಿರಿ. ಮತ್ತು ಇನ್ನೂ ಯಾರ ಕಡೆ ಮುಗ್ದಿಲ್ಲ ಅವರು ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಆಗಿರಿ. ಯಾಕಂದರೆ ಮಿಡ್ ಟರ್ಮ್ ತುಂಬಾ ಇಂಪಾರ್ಟೆಂಟ್ ಇದೆ ರೀ. 20 ಮಾರ್ಕಿನ ಇಂಟರ್ನಲ್ ಕೊಡ್ತಾರಲ್ವ, ಸೊ ಈ ಒಂದು ಇಂಟರ್ನಲ್ಲಿಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ, ಸ್ಪೆಷಲಿ ಮ್ಯಾಥ್ಸ್ ಮತ್ತು ಲ್ಯಾಂಗ್ವೇಜಸ್ಸು. ಓಕೆ, ಸೊ ಇವಾಗ ಸಿಲೆಬಸ್ ಬರ್ತೀನಂತ ಫಸ್ಟ್ ಪಿ ಯು ಸಿ ಸಿಲೆಬಸ್ ನೋಡ್ತೀನಿ. ಅದಾದ್ಮೇಲೆ ಏನದಂದರೆ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸಿಗೆ ಹೋಗ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಸಿಲೆಬಸ್ ಇದೆ ರೀ, ಸ್ಟ್ಯಾಟಿಸ್ಟಿಕ್ಸ್ ಸಿಲೆಬಸ್ಸನ್ನು ನೋಡ್ಕೊಳ್ರಿ. ನಾನು ಡೈರೆಕ್ಟ್ ಏನು ಅಂತಂದರೆ ಫಿಸಿಕ್ಸ್ ಸಿಲೆಬಸ್ಸಿಗೆ ಹೋಗ್ತೀನಿ ಇವಾಗ. ಓಕೆ, ಫಿಸಿಕ್ಸ್ ನೋಡಿರಿ, ಸಿಲೆಬಸ್ ಫರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತಿದೆ. ಇದು ಫಸ್ಟ್ ಪಿ ಯು ಸಿ ಇದೆ ನೋಡಿರಿ, ಅದಿದೆ, ಇದು ಫಸ್ಟ್ ಪಿ ಯು ಸಿ ಇದೆ. ಏನಿದೆ ನೋಡಿರಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇದೆ, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಇದೆ, ಮೋಷನ್ ಇನ್ ಎ ಪ್ಲೇನ್ ಇದೆ, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಇದೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್, ಗ್ರಾವಿಟೇಷನ್. ಇದೇನಂದರೆ ಮಿಡ್ ಟರ್ಮ್ದು ಫಿಸಿಕ್ಸ್ ಸಿಲೆಬಸ್ ಇದೆ ರೀ. ತುಂಬ ಈಸಿ ಇರ್ತದೆ, ಯಾರೂ ಭಯ ಪಡ್ಲಕ್ಕೆ ಹೋಗ್ಬಿಡ್ರಿ. ಬ್ಲೂ ಪ್ರಿಂಟ್ ನೋಡಿ ಕ್ವಶನ್ ಪೇಪರ್ ಟಫ್ ಬರ್ತದೆ ಅಥವಾ ನ್ಯೂಸ್ ಪೇಪರಲ್ಲಿ ಏನು ಕೇಳಿದಿರಲ್ವ, ಸೊ ಇದನ್ನು ನೋಡಿ ತುಂಬ ಜನ ಅಂದರೆ ಭಯ ಪಡ್ಲಾಕತ್ತಾರೆ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಏನು ಅಂದರೆ ತುಂಬ ಕಠಿಣ ಇರ್ತದೆ. 40ಕ್ಕೆ ಒಂದು ಕ್ವಶನ್ ಪೇಪರ್ದೇನದ 40% ಕಠಿಣತೆ ಏರಿಕೆ ಆಗಿದೆ ಅಂತ. ಆ ಥರ ಏನಾಗಂಗಿಲ್ಲ ರೀ. ಯಾಕಂದರೆ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ಬೇಕಂದ್ರೆ ಒಂದು ಪ್ಯಾಟರ್ನ್ ಇದ್ದಿರ್ತದೆ ರೀ. ಡಿಫಿಕಲ್ಟಿ ಲೆವೆಲಲ್ಲಿ ಆತ ಏನು ಮಾಡ್ತಾನೆ, ಎಲ್ಲವನ್ನ ಕನ್ಸಿಡರ್ ಮಾಡಿ ನಿಮಗೆ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಓಕೆ, ಇಲ್ಲೇನು ಅಂದರೆ ನಿಮಗೆ 40% ಈಜಿ ಇದ್ದಿರ್ತದೆ. ಎಷ್ಟು? 40% ಈಜಿ. 40% ಎಷ್ಟಾಗುತ್ತೆ ಅಂದರೆ 120ಗೆ 48 ಮಾರ್ಕ್ಸ್ ಸಿಗ್ತಾ ಇದೆ ರೀ. ಓಕೆ, ನೆಕ್ಸ್ಟ್ ಈಜಿ ಆದ್ಮೇಲೆ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಜಸ್ಟ್ ತಿಳುವಳಿಕೆಯಿಂದ ನಿಮಗೆ ಎಷ್ಟು ಮಾರ್ಕ್ ಬರ್ತದೆ ಅಂತಂದರೆ ಐ ಥಿಂಕ್ 30 ಮಾರ್ಕ್ ಬರ್ತಾ ಇದೆ. ಅಂದರೆ 36 120 ಬರ್ತಾ ಇದೆ ರೀ. 30 ಆರ್ 40% ಬರ್ತಾ ಇದೆ. ಇಲ್ಲೂ 40% ಅಂದರೆ 48 ಮಾರ್ಕ್ ಬರ್ತಾ ಇದೆ ನಿಮಗೆ. 48 + 48 ಎಷ್ಟಾಯ್ತಿದ್ದು 96 ಆಯಿತು, ಹೌದಲ್ವಾ? ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಿಂದ ಕ್ವಶನ್ ಪೇಪರ್ 40% ಡಿಫಿಕಲ್ಟ್ ಇರೋಂಗಿಲ್ಲ. ಇದ್ರ ಬಗ್ಗೆ ನಾನು ಡಿಟೇಲ್ ಆಗೇನದ ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ ನೋಡಿರಿ. ತಾವು ನೋಡಿದಿಲ್ಲ ಅಂದರೆ ನೋಡಿರಿ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ವಿದ್ಯಾರ್ಥಿಗಳು ಅದನ್ನು ನೋಡಿರಿ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿ ಹೋಗೋಣ ಅಂತ. ಕೆಮಿಸ್ಟ್ರಿ ಮಿಡ್ ಟರ್ಮ್ ಸಿಲೆಬಸ್ ನೋಡಿರಿ. ಫಸ್ಟ್ ಟರ್ಮ್ ಪೋರ್ಷನ್ ಪ್ಲಸ್ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಟರ್ಮಲ್ಲಿಂದು ಪೋರ್ಷನ್ ಕನ್ಸಿಡರ್ ಮಾಡ್ತಾ ಇದ್ದ ನಂತರ ಅದನ್ನು ತೊಗೊಳ್ತಾ ಇದ್ದಾನೆ. ಪ್ಲಸ್ ಸ್ಟ್ರಕ್ಚರ್ ಆಫ್ ಆಟಮ್, ರಿಮೈನಿಂಗ್ ಪೋರ್ಷನ್ ಆಫ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಥರ್ಮೋ ಡೈನಾಮಿಕ್ಸ್. ಇದೇನಂದರೆ ಕೆಮಿಸ್ಟ್ರಿ ಮಿಡ್ ಟರ್ಮ್ ಸಿಲೆಬಸ್ ಇದೆ ರೀ. ಇವಾಗ ಮ್ಯಾಥ್ಸ್ ನೋಡೋಣ ಅಂತ. ಸೆಟ್ಸ್ ಇದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಎಲ್ಲನೂ ಈಜಿ ಚಾಪ್ಟರ್ಸ್ಗಳದಾವ. ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ತಾವು ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ ರೀ. ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಕಂಪ್ಲೀಟ್ ಇಲ್ಲಿ ಸ್ವಲ್ಪ ಇದ್ದಿತ್ತು, ಇಲ್ಲಿ ಕಂಪ್ಲೀಟ್ ಇದೆ, ಫುಲ್ ಚಾಪ್ಟರ್ ಇದೆ. ಲೀನಿಯರ್ ಇನ್ಇಕ್ವಾಲಿಟೀಸ್, ಸ್ಟ್ರೇಟ್ ಲೈನ್ ಮತ್ತು ಕೋನಿಕ್ ಸೆಕ್ಷನ್ ಏನದ ನಮಗೆ ಇಲ್ಲಿ ಮ್ಯಾಥ್ಸ್ ಒಂದು ಮಿಡ್ ಟರ್ಮ್ದು ಸಿಲೆಬಸ್ ಆಗಿದೆ ರೀ. ಓಕೆ, ಸೊ ನಾನು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತಾವು ನೋಡಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ತಮಗೆ ಔಟ್ ಆಫ್ 80ಗೆ ಮಿನಿಮಮ್ ಇಲ್ಲಾಂದರೆ 70+ ಮಾರ್ಕ್ ಬರುತ್ತಾ. ಓಕೆ, ಸೊ ಅವೆಲ್ಲ ಎಲ್ಲಿ ಸಿಗ್ತಾವೆ ಅಂದರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋಗಳನ್ನು ನೋಡಿ ತಾವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿರಿ. ಸೊ ಲಾಸ್ಟ್ ಏನಂದರೆ ಇವಾಗ ನಾನು ಬಯಾಲಜಿ ಹೋಗ್ತೀನಿ ಅಂತ್ರಿ. ಸಿಲೆಬಸ್ ಫಾರ್ ಫಸ್ಟ್ ಟೆಸ್ಟ್ ಇದೆ. ಮಿಡ್ ಟರ್ಮಿಗೆ ನೋಡಿರಿ, ಮಿಡ್ ಟರ್ಮಿಗೆ ಫಸ್ಟ್ ಟೆಸ್ಟಿಂದೆಲ್ಲ ಸಿಲೆಬಸನ್ನು ತಗೋತಾ ಇದ್ದಾನೆ. ದ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಪ್ಲಾಂಟ್ ಕಿಂಗ್ಡಮ್, ಆ್ಯನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ. ಓಕೆ, ಪ್ಲಸ್ ಇದು ಕಂಪ್ಲೀಟ್ ಇದೆ ನೋಡಿರಿ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಕಂಪ್ಲೀಟ್ ಅಂದರೆ ಪೂರ್ತಿ ಇದೆ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್. ಇದಿಷ್ಟು ಅಂದರೆ ಬಯಾಲಜಿದೊಂದು ಸಿಲೆಬಸ್ ಆಯಿತು. ಓಕೆ, ಸೊ ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ ಇದೆ. ಎಲೆಕ್ಟ್ರಾನಿಕ್ಸ್ ಗೊತ್ತಿದ್ದಿಲ್ಲ ಅಂದರೆ ಸಿಲೆಬಸ್ ನೋಡ್ಕೊಳ್ರಿ. ಇದನ್ನು ಬಿಟ್ಟರೆ ಇವಾಗ ಸೆಕೆಂಡ್ ಪಿ ಯು ಸಿ ಹೋಗೋಣಂತ್ರಿ. ಸೆಕೆಂಡ್ ಪಿ ಯು ಸಿ ಫಸ್ಟ್ ನಾನು ಫಿಸಿಕ್ಸ್ ನೋಡ್ತೀನಿ ಅಂತ ಸಿಲೆಬಸ್.
ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್. ಎಸ್, ತುಂಬ ಈಸಿ ಇದೆ ರೀ, ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ತಾವು ನೋಡಿದ್ರೆ ಅಂದರೆ ನೋಡ್ಬೋದು. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಇದೆ ರೀ, ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇದೆ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದೆ, ಅಲ್ಟರ್ನೇಟಿಂಗ್ ಕರೆಂಟ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ ನೋಡಿರಿ. ಇದಿಷ್ಟು ಏನಂದರೆ ಫಿಸಿಕ್ಸ್ ಮಿಡ್ ಟರ್ಮ್ ಸಿಲೆಬಸ್ ಇದೆ ರೀ. ಅದಾದ್ಮೇಲೆ ಕೆಮಿಸ್ಟ್ರಿ ಹೋಗೋಣಂತ. ಕೆಮಿಸ್ಟ್ರಿ ಮಿಡ್ ಟರ್ಮ್ ಸಿಲೆಬಸ್ ಬಂದುಬಿಟ್ಟು ಕ್ವಾರ್ಟರ್ಲಿ ಟೆಸ್ಟ್ ಪೋರ್ಷನ್ ಅಂತ. ಕ್ವಾರ್ಟರ್ಲಿ ಟೆಸ್ಟ್ ಪೋರ್ಷನ್ ಅಂದರೆ ಫಸ್ಟ್ ಒಂದು ಸಾಲ್ಯೂಷನ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್. ಅದನ್ನು ಬಿಟ್ಟರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಇದೆ ರೀ. ಅದನ್ನು ಬಿಟ್ಟರೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದಿಷ್ಟು ಏನಂದರೆ ನಮಗೆ ಕೆಮಿಸ್ಟ್ರಿ ಮಿಡ್ ಟರ್ಮ್ದು ಸಿಲೆಬಸ್ ಇದೆ ರೀ. ಅದಾದ್ಮೇಲೆ ಮ್ಯಾಥಮೆಟಿಕ್ಸಿಗೆ ಹೋಗೋಣಂತ. ಎಸ್, ಮಿಡ್ ಟರ್ಮ್ ಸಿಲೆಬಸಲ್ಲಿ ಆಲ್ರೆಡಿ ಹೇಳ್ತಾ ಇದ್ದಾನೆ, ಇನ್ಕ್ಲೂಡಿಂಗ್ ಫಸ್ಟ್ ಟೆಸ್ಟ್ ಪೋರ್ಷನ್ ಅಂತ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ, ಮ್ಯಾಟ್ರಿಸಸ್ ಇದೆ, ಡಿಟರ್ಮಿನೆಂಟ್ಸ್ ಇದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇದೆ ನೋಡ್ರಿ. ಓಕೆ, ಅದ್ರ ಜೊತೆಗೆ ಮತ್ತೆ ಯಾವುದಾದ್ರು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇದೆ, ವೆಕ್ಟರ್ ಆಲ್ಜಿಬ್ರಾ ಇದೆ, 3D ಜಾಮೆಟ್ರಿ ಇದೆ, ಓನ್ಲಿ ಲೈನ್ಸ್ ಮೇಲೆ ಅಂತ, ಲೀನಿಯರ್ ಪ್ರೋಗ್ರಾಮಿಂಗ್ 6 ಮಾರ್ಕಿಂದ ಕವರ್ ಆಗ್ತದೆ ಇದರಲ್ಲಿ. ಓಕೆ, ಇಷ್ಟು ಏನಂದರೆ ಮ್ಯಾಥ್ಸ್ ಇದೆ ರೀ. ಮ್ಯಾಥ್ಸ್ನ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ತಾವು ಅವುಗಳನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಬಹುದು. ಮತ್ತೆ ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ರೀ. 1 or 2 ವಿಡಿಯೋಸ್ ಏನದ ಫಸ್ಟ್ ಪಿ ಯು ಸಿಗೆ ಮತ್ತು ಸೆಕೆಂಡ್ ಪಿ ಯು ಸಿಗೆ ಟೋಟಲ್ ಒಂದು 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಂತ. ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅವಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ನೀವು 70+ ಮಾರ್ಕನ್ನು ತೊಗೋಬಹುದು. ಓಕೆ, ಆಮೇಲೆ ಬಯಾಲಜಿ ನೋಡ್ರಿ. ಎಸ್, ಬಯಾಲಜಿಗೆ ಏನದಂದರೆ ಫಸ್ಟ್ ಟೆಸ್ಟ್ ಪೋರ್ಷನ್ ಏನೇನಿದೆ ರೀ, ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಕಂಪ್ಲೀಟ್ ಇದೆ ನೋಡ್ರಿ. ಅದ್ರ ಜೊತೆಗೆ ಮತ್ತೆ ಓದಿದೆ ರೀ, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಎವಲ್ಯೂಷನ್. ಇಷ್ಟು ಮತ್ತು ಅದ್ರ ಜೊತೆಗೆ ಇನ್ನೊಂದು ಇದೆ ನೋಡ್ರಿ, 8th ಚಾಪ್ಟರ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಪ್ ಟು ಇಮ್ಯೂನ್ಸ್ ಸಿಸ್ಟಮ್ ಇನ್ ದ ಬಾಡಿ 7.27 ತನಕ ಇದೆ ನೋಡ್ರಿ. ಇಷ್ಟು ಬಯಾಲಜಿ ಇದೆ ರೀ, ನೋಡ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇನ್ನೂ ನಮಗೆ 30 ಡೇಸ್ ಟೈಮ್ ಇದೆ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿರಿ. 30 ಡೇಸನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ. ಇಲ್ಲೇನಾಗುತ್ತೆ ಅಂದರೆ ನಮಗೆ ಮಿಡ್ ಟರ್ಮಿಗೆ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಓಕೆ, ಎಲೆಕ್ಟ್ರಾನಿಕ್ ಸಿಲೆಬಸ್ ಕೊಟ್ಟಿದ್ದಾನೆ, ಅದನ್ನು ನೋಡ್ಕೊಳ್ರಿ. ಎಲೆಕ್ಟ್ರಾನಿಕ್ ಸಿಲೆಬಸ್ ಕೊಟ್ಟಿದ್ದನ್ನು ನೋಡ್ಕೊಳ್ರಿ. ಕಂಪ್ಯೂಟರ್ ಸೈನ್ಸ್ ಯಾರಾದರೂ ಮಾಡಿದ್ರೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಮಿಡ್ ಟರ್ಮ್ ಸಿಲೆಬಸ್ ಇದೆ, ಅದನ್ನು ನೋಡ್ಕೊಳ್ರಿ. ಓಕೆ, ನಾನು ಈಗಾಗಲೇ ಹೇಳಿದ್ದೀನಿ, ಟೈಮ್ ಟೇಬಲ್ ಏನಂದರೆ ಸ್ವಲ್ಪ ವೇರಿಯೇಷನ್ ಆಗುತ್ತಾ ಡಿಸ್ಟಿಕ್ ವೈಸ್. ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ ನೋಡ್ರಿ ಸಿಲೆಬಸ್, ಅದನ್ನು ನೋಡಿರಿ. ಹಾಗಾಗಿ ತಾವೇನು ಅಂತಂದರೆ ಫೋಕಸ್ ಎದ್ರ ಕಡೆ ಮಾಡಬೇಕು ಇವಾಗ ಪ್ರೆಸೆಂಟ್ ಅಂದರೆ ಸ್ಟಡಿ ಕಡೆ ಫೋಕಸ್ ಮಾಡಿರಿ. ಯಾರು ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. 1 2 to 3 ಡೇಸ್ ಅಷ್ಟೇ ವೇರಿಯೇಷನ್ ಆಗುತ್ತೆ. ಮತ್ತು ಫಸ್ಟ್ ಈ ಒಂದು ಟೈಮ್ ಟೇಬಲಲ್ಲಿ ಫಸ್ಟ್ ಡೇ ನಿಮಗೆ ಕನ್ನಡ ಇದ್ದಿತ್ತು ಅಂದರೆ ಬೇರೆ ಡಿಸ್ಟ್ರಿಕ್ಟ್ ಟೈಮ್ ಟೇಬಲಲ್ಲಿ ಏನಿದ್ದಿತ್ತು ಅಂದರೆ ಅಲ್ಲಿ ಇಂಗ್ಲೀಷ್ ಇದ್ದಿರ್ತದೆ, ಅಥವಾ ಈ ಥರ ಸಬ್ಜೆಕ್ಟ್ ಚೇಂಜ್ ಆಗ್ತದೆ ರೀ. ಬಟ್ ಎಕ್ಸಾಮ್ ನಡೆಯೋದು ಮಾತ್ರ 23rd to 6 or 7th ನವಂಬರ್ ತನಕ ನಡೀತದೆ ನೋಡ್ರಿ. 23rd ಅಕ್ಟೋಬರಿಂದ 7th ನವಂಬರ್ ತನಕ ನಡೀತದೆ. ಸರ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಳ್ರಿ ಅಂದರೆ ಆಲ್ರೆಡಿ 3 ಬ್ಲೂ ಪ್ರಿಂಟ್ಸ್ ಬಂದಿದ್ದಾವಲ್ವಾ. ಸೊ 3 ಬ್ಲೂ ಪ್ರಿಂಟಲ್ಲಿ ಯು ಕ್ಯಾನ್ ರೆಫರ್ ಓನ್ಲಿ 1 ಬ್ಲೂ ಪ್ರಿಂಟ್. ಯಾವುದಾದ್ರೂ ಒಂದು ಬ್ಲೂ ಪ್ರಿಂಟ್ ರೆಫರ್ ಮಾಡಿರಿ, ಸ್ಪೆಷಲಿ ಮ್ಯಾಥಮೆಟಿಕ್ಸ್. ಯಾಕಂದ್ರೆ ಅದು ಏನು ಮಾಡಿದೆ ಅಂದರೆ 2 ಮಾರ್ಕ್ ಮತ್ತು 3 ಮಾರ್ಕಲ್ಲಿ ಅಷ್ಟೇ ವೇರಿಯೇಷನ್ ಇದೆ ರೀ. 5 ಮಾರ್ಕ್ 6 ಮಾರ್ಕ್ 4 ಮಾರ್ಕ್ ಅಥವಾ MCQ ಅಲ್ಲಿ ಅಷ್ಟೊಂದೇನು ವೇರಿಯೇಷನ್ ಇಲ್ಲ. ಹಾಗಾಗಿ ಇದ್ರ ಕಡೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. 2 ಮಾರ್ಕ್ 3 ಮಾರ್ಕ್ ಏನು ಮಾಡಿದಾನೆ, ಕೆಲವೊಂದು ಕಡೆಗೆ 2 ಮಾರ್ಕಿಂದು 2 ಕ್ವಶನ್ಸ್ಗಳು ಕೇಳಿದ್ದಾನೆ, ಕೆಲವೊಂದು ಕಡೆಗೆ 3 ಮಾರ್ಕಿಂದು 1 ಕ್ವಶನ್ ಕೇಳಿದ್ದಾನೆ ರೀ ಅಷ್ಟೇ. 2 ಮಾರ್ಕ್ 3 ಮಾರ್ಕ್ ಅಷ್ಟೊಂದೇನು ವೇರಿಯೇಷನ್ ಆಗಂಗಿಲ್ಲ, ಸೇಮ್ ಇದ್ದಿರ್ತದೆ, ಹೌದಲ್ವಾ. ಹಾಗಾಗಿ 2 ಮಾರ್ಕ್ 3 ಮಾರ್ಕಲ್ಲಿ ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ, ಮಿಕ್ಕಿದೆಲ್ಲ ಸೇಮ್ ಇದೆ. ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಅಲ್ಲಿ ನಾನು ಹೇಳಿದ್ದೀನಿ ಯಾವ ಥರ 70+ ತೊಗೋಬೇಕಂತ. ಇಂಪಾರ್ಟೆಂಟ್ ಕ್ವಶನ್ಸ್ನು ಹೇಳಿದ್ದೀನಿ ನಾನು ಇವಾಗ. ಏನಂದರೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ತಾವು ನೋಡಿರಿ. ಸರ್ ಇನ್ನೊಂದು ಹೊಸದು ಬೇಕು ರೀ ಅಂತಂದರೆ ಮಾಡ್ತೀನಿ ಅಂತ, ಆದಷ್ಟು ಬೇಗ ಸ್ವಲ್ಪ ವೇಟ್ ಮಾಡಿರಿ. ಸೊ ಇನ್ನೊಂದು ಸರ್ತಿ ಹೇಳ್ತೀನಿ ನಾನೇನು ಅಂತಂದರೆ, ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಲಿಂಕ್ ಎಲ್ಲಿ ಸಿಗ್ತದೆ ನಿಮಗೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗ್ತದೆ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಪ್ರತಿಯೊಂದು ವಿಡಿಯೋ ಲಿಂಕನ್ನು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಓಕೆ, ಸೊ ಈ ಒಂದು ವಿಡಿಯೋ ತಮಗೆ ಯೂಸ್ ಆಗಿದೆ ಅಂತ ಅಂತೀನಿ. ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ
ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೇನಾದರೂ ನಾವು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ.